1.8 ಲಕ್ಷ ಕೋಟಿ ಲೀಟರ್ ತೈಲ, ಅಂಡಮಾನ್ನಲ್ಲಿ ನಿಧಿ, ಭಾರತಕ್ಕೆ ಗಲ್ಫ್ ರಾಷ್ಟ್ರಗಳ ಶ್ರೀಮಂತಿಕೆ. ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಅಂಡಮಾನ್ ಸಮುದ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ತೈಲ ನಿಕ್ಷೇಪ ಪತ್ತೆಯಾಗಿದೆ. ಸಮುದ್ರ ತಳದಲ್ಲಿ ಬರೋಬ್ಬರಿ 1.84 ಲಕ್ಷ ಕೋಟಿ ಲೀಟರ್ನಷ್ಟು ಕಚ್ಚಾ ತೈಲ ಇರೋದ್ರ ಬಗ್ಗೆ ನಾವಿದನ್ನ ಆಲ್ಮೋಸ್ಟ್ ಪತ್ತೆ ಹಚ್ಚಿ ಆಗಿದೆ, ಹತ್ರಕ್ಕೆ ಬಂದ್ಬಿಟ್ಟಿದೀವಿ ಅಂತ ಖುದ್ದು ಕೇಂದ್ರ ಸರ್ಕಾರ ಘೋಷಿಸಿದೆ. ಕೇಂದ್ರದ ಪೆಟ್ರೋಲಿಯಂ ಸಚಿವರೇ ಅನೌನ್ಸ್ ಮಾಡಿದ್ದಾರೆ. ಸ್ನೇಹಿತರೆ, 1.84 ಲಕ್ಷ ಲೀಟರ್ ಅಂದ್ರೆ ಕನಿಷ್ಠ 50 ರಿಂದ 55 ವರ್ಷಕ್ಕೆ ಸಾಕಾಗುವಷ್ಟು ಪೆಟ್ರೋಲಿಯಂ ಸಿಕ್ಕಿಬಿಟ್ರೆ ನಮಗೆ ನೆಕ್ಸ್ಟ್ ರಿನ್ಯೂವಬಲ್ ಎನರ್ಜಿಗೆ ಫುಲ್ ಮೂವ್ ಆಗ್ತಿದೀವಲ್ಲ, ಅಲ್ಲಿ ತನಕ ಇದು ಸಾಕು, ಅಷ್ಟಿದೆ ಅಲ್ಲಿ. ಕನ್ಫರ್ಮ್ ಆಗಿ ನಮಗೆ ತೈಲ ಬರೋಕ್ ಶುರುವಾದ್ರೆ ಅದರಿಂದ ಈ ನಿಕ್ಷೇಪದಿಂದ ಭಾರತದ ಆರ್ಥಿಕತೆ $20 ಟ್ರಿಲಿಯನ್ ತಲುಪುತ್ತೆ ಅಂತ ಖುದ್ದು ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಸಚಿವರೇ ಹೇಳಿದ್ದಾರೆ. ಹಾಗಿದ್ರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಸಚಿವರು ಏನ್ ಹೇಳಿದ್ದಾರೆ, ಯಾವ ಆಧಾರದಲ್ಲಿ ಇಷ್ಟೊಂದು ತೈಲ ನಿಕ್ಷೇಪ ಇರೋದಾಗಿ ಹೇಳ್ತಿದ್ದಾರೆ, ಒಂದು ವೇಳೆ ಈ ನಿಕ್ಷೇಪದಿಂದ ತೈಲ ಬರೋಕ್ ಶುರುವಾದ್ರೆ ಭಾರತ ಹೇಗೆ ಬದಲಾಗುತ್ತೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅಂಡಮಾನ್ ಸಮುದ್ರದಲ್ಲಿ ತೈಲ ನಿಧಿ. ಸ್ನೇಹಿತರೆ, 2015ರಲ್ಲಿ ದಕ್ಷಿಣ ಅಮೆರಿಕನ್ ರಾಷ್ಟ್ರ ಗಯಾನಾದ ಸಮುದ್ರ ತೀರದಲ್ಲಿ ಭಾರೀ ಪ್ರಮಾಣದ ತೈಲ ನಿಕ್ಷೇಪ ಪತ್ತೆಯಾಯಿತು. ಅದುವರೆಗೆ ಕಚ್ಚಾ ತೈಲ ಉತ್ಪಾದನೆಯ ಇತಿಹಾಸವೇ ಇಲ್ಲದಿದ್ದ ಗಯಾನಾದಲ್ಲಿ ಬರೋಬ್ಬರಿ 1,000 ಕೋಟಿ ಬ್ಯಾರೆಲ್ಗಳಷ್ಟು ಇಂಧನ ನಿಕ್ಷೇಪ ಸಿಕ್ಕಿಬಿಡ್ತು. ಪರಿಣಾಮ ಇವತ್ತು ಗಯಾನ ಜಗತ್ತಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋ ಆಯಿಲ್ ಎಕಾನಮಿಯಾಗಿದೆ. ಅತಿ ಹೆಚ್ಚು ಇಂಧನ ನಿಕ್ಷೇಪ ಇರೋ ಟಾಪ್ 20 ರಾಷ್ಟ್ರಗಳ ಲಿಸ್ಟ್ಗೆ ಬಂದು ಕೂತಿದೆ. ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇತ್ತೀಚೆಗಷ್ಟೇ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಇಂಧನಗಳ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಮಾತನಾಡುವಾಗ ಈ ನಿಕ್ಷೇಪದ ರೆಫರೆನ್ಸ್ ತಗೊಂಡಿದ್ದಾರೆ. ಭಾರತದ ಅಂಡಮಾನ್ ಸಮುದ್ರ ತೀರದಲ್ಲಿ ಗಯಾನದಲ್ಲಿ ಸಿಕ್ಕಷ್ಟು ತೈಲ ನಿಕ್ಷೇಪದ ಲೊಕೇಶನ್ ಸಿಕ್ಕೋ ದಿನ ದೂರ ಇಲ್ಲ, ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅಂತ ಹೇಳಿದ್ದಾರೆ. ಆಯಿಲ್ ಎಕಾನಮಿ ಆಗುತ್ತಾ ಭಾರತ? ಸ್ನೇಹಿತರೆ, ಈ ಸುದ್ದಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಇರಾನ್ ತೈಲ ಉತ್ಪಾದನೆ ಫೆಸಿಲಿಟಿಗಳು ಟಾರ್ಗೆಟ್ ಆಗಿರೋದ್ರಿಂದ ಕಚ್ಚಾ ತೈಲ ಡಿಮಾಂಡ್ ಜಾಸ್ತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಚಾವಣಿ ಕಿತ್ಕೊಂಡು ಹೋಗುವ ಆತಂಕ ಇದೆಯಲ್ಲ, ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲಿ ಶೂಟಪ್ ಆಗಿದೆ ತೈಲ ಬೆಲೆ. ಇದೇ ಕಾರಣಕ್ಕೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಭಾರತದ ಪೆಟ್ರೋಲಿಯಂ ಸಪ್ಲೈ ಸಿಚುವೇಶನ್ ರಿವ್ಯೂ ಮೀಟಿಂಗ್ ಕರೆದಿದ್ರು. ಈ ಮೀಟಿಂಗ್ ನಂತರ 2 ಮೇಜರ್ ವಿಚಾರಗಳನ್ನ ಹೇಳಿದ್ದಾರೆ. ಮೊದಲನೇದು, ಭಾರತ ತನಗೆ ಇಂಧನ ಸಪ್ಲೈ ಮಾಡೋ ರಾಷ್ಟ್ರಗಳನ್ನ ಡೈವರ್ಸಿಫೈ ಮಾಡ್ಕೊಂಡಿರೋದು. ಬರೀ ಒಬ್ರು ಇಬ್ರತ್ರ ತಗೊಳ್ಳದೆ ಹಲವು ಇಂಧನ ಮಾರ್ಕೆಟ್ಗಳಿಗೆ ಕೈ ಹಾಕಿರೋದು. ಪರಿಣಾಮ ಜಾಗತಿಕ ಸಂಘರ್ಷಗಳಾದರೂ ಕೂಡ ಅದರ ಬಿಸಿ ಹೆಚ್ಚಾಗಿ ಭಾರತಕ್ಕೆ ತಟ್ತಾ ಇಲ್ಲ. ಎರಡನೇದು, ಈ ತೈಲ ನಿಕ್ಷೇಪದ ಸುಳಿವು. ಗಯಾನಾಗ್ ಸಿಕ್ಕಷ್ಟು ಗಾತ್ರದ ತೈಲ ನಿಕ್ಷೇಪ ಯಾವಾಗ ಬೇಕಾದರೂ ಸಿಗ್ಬೋದು. ಅದಕ್ಕೆ ಭಾರತದ ಆರ್ಥಿಕತೆಯನ್ನ 3.7 ಟ್ರಿಲಿಯನ್ ನಿಂದ ಸೀದಾ $20 ಟ್ರಿಲಿಯನ್ ಎಕ್ಸ್ಪ್ಯಾಂಡ್ ಮಾಡುವಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾವ ಆಧಾರದ ಮೇಲೆ ಓಪನ್ ಆಗಿ ಇಷ್ಟೆಲ್ಲ ತೈಲ ನಿಕ್ಷೇಪದ ಬಗ್ಗೆ ಮಾತನಾಡುತ್ತಿದ್ದಾರೆ ಕೇಂದ್ರ ಸಚಿವರು? ವರ್ಷಕ್ಕೆ 500ಕ್ಕೂ ಅಧಿಕ ಬಾವಿ ಕೊರೆತ. ಎಸ್ ಸ್ನೇಹಿತರೆ, ದೊಡ್ಡ ಮಹತ್ವಾಕಾಂಕ್ಷಿ ಗುರಿಯೊಂದಿಗೆ ಭಾರತ ತೋಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮ್ಯಾಸಿವ್ ಆಗಿ ತೋಡ್ತಾ ಇದೆ. ಪ್ರತಿ ವರ್ಷ 500ಕ್ಕೂ ಅಧಿಕ ಬಾವಿಗಳನ್ನ ತೋಡಿ ಹುಡುಕ್ತಾ ಇದೀವಿ ನಾವು ತೈಲವನ್ನ. 2023-24 ಸಾಲಿನಲ್ಲಿ ಬರೋಬ್ಬರಿ 541 ತೈಲ ಬಾವಿಗಳನ್ನ ONGC ಅಥವಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ತೋಡಿದೆ. ಇದು ಕಳೆದ 37 ವರ್ಷಗಳಲ್ಲೇ ಅತಿ ಹೆಚ್ಚು. ಹಾಗಿದ್ರೆ ಭಾರತದಲ್ಲಿ ಅಷ್ಟೊಂದು ನಿಕ್ಷೇಪ ಇರೋದಾದ್ರೂ ಎಲ್ಲಿ? ವರ್ಷಕ್ಕೆ 100 ತೈಲ ಬಾವಿ ತೆಗೆದು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಆದರೆ 541 ತೈಲ ಬಾವಿ ಪೈಕಿ 438 ಮಾತ್ರ ಡೆವಲಪ್ಮೆಂಟ್ ಬಾವಿಗಳು. ಅಂದ್ರೆ ಈಗ ಆಲ್ರೆಡಿ ಸಿಕ್ಕಿರೋ ತೈಲ ನಿಕ್ಷೇಪಗಳಿಂದ ಕಚ್ಚಾ ತೈಲವನ್ನ ಹೊರತೆಯ್ಯೋಕೆ ತೋಡಿರೋ ಬಾವಿಗಳು. ಇವು ಎಲ್ಲೆಲ್ಲಿವೆ? ಭಾರತದ ತೈಲ ನಿಕ್ಷೇಪ ಆಲ್ರೆಡಿ ಪ್ರೂವನ್ ರಿಸರ್ವ್ಸ್ ಅಂದ್ರೆ ಆಲ್ರೆಡಿ ಪ್ರೂವ್ ಆಗಿರೋ ನಿಕ್ಷೇಪಗಳು ಎಲ್ಲೆಲ್ಲಿವೆ ಅದ್ರ ಮುಂದೆ ನೋಡೋಣ. ಆದ್ರೆ ಉಳಿದ 103 ಬಾವಿಗಳಿದಾವಲ್ಲ, ಅದನ್ನ ತೋಡಿದ್ರು ಅಂದ್ರೆ ಎಕ್ಸ್ಪ್ಲೋರೇಟರಿ ಕಾರಣಗಳಿಗಾಗಿ. ತೈಲ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅದಕ್ಕೋಸ್ಕರ ತೋಡಿರೋದು. ವರ್ಷಕ್ಕೆ 106 ಬಾವಿಯನ್ನ ತೋಡಲಾಗ್ತಾ ಇದೆ. ಎಲ್ಲಿ? ಭಾರತದ ಸಮುದ್ರ ತೀರದಲ್ಲಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $19,700 ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ.
ಕೇವಲ 8% ಜಾಗದಲ್ಲಿ ಮಾತ್ರ ಶೋಧನೆ. ಸ್ನೇಹಿತರೆ, ಭಾರತದ ಭೂಪ್ರದೇಶದ ಗಾತ್ರ ಸುಮಾರು 32.8 ಲಕ್ಷ ಚದರ ಕಿಲೋಮೀಟರ್. ಇಷ್ಟು ಭೂಪ್ರದೇಶದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ಊರಿದೆ, ಕಾಡಿದೆ, ರೋಡಿದೆ ಎಲ್ಲ ಡೇಟಾ ಗೊತ್ತು. ಆದರೆ ವಿಪರ್ಯಾಸ ಅಂದರೆ ಸ್ವಾತಂತ್ರ್ಯ ಬಂದು 78 ವರ್ಷ ತುಂಬೋ ಹಂತಕ್ಕೆ ಬಂದಿದ್ರು ಕೂಡ ನಮ್ಮಲ್ಲಿ 10% ಸೆಡಿಮೆಂಟರಿ ಬೇಸಿನ್ನು ಕೂಡ ನಾವು ಜಾಲಾಡಿಲ್ಲ. ಸ್ನೇಹಿತರೆ, ಸೆಡಿಮೆಂಟರಿ ಬೇಸಿನ್ ಅಂದರೆ ನಿಕ್ಷೇಪಗಳಿರೋ ಪ್ರದೇಶ. ಎಲ್ಲಿರ್ತವೆ ನಿಕ್ಷೇಪಗಳು? ಭೂಮಿ ಮೇಲಾದರೂ ಇರ್ಬೋದು, ಹೆಚ್ಚಿನ ಕೇಸ್ಗಳಲ್ಲಿ ಸಮುದ್ರಗಳಲ್ಲಿರ್ತವೆ. ಭಾರತಕ್ಕೆ ಬರೋಬ್ಬರಿ 35 ಲಕ್ಷ ಚದರ ಕಿಲೋಮೀಟರ್ ಸೆಡಿಮೆಂಟರಿ ಬೇಸ್ ಇದೆ. ಅಂದರೆ ಅತಿ ದೊಡ್ಡ ರಾಜ್ಯ ಆಗಿರೋ ರಾಜಸ್ಥಾನಕ್ಕಿಂತ 10 ಪಟ್ಟು ದೊಡ್ಡ ಪ್ರದೇಶ ಇದೆ, ಸಮುದ್ರ ಹಾಗೂ ಭೂಪ್ರದೇಶ ಸೇರಿ. ಇಷ್ಟು ಜಾಗದಲ್ಲಿ ಬೇಕಾದಷ್ಟು ಖನಿಜ ನಿಕ್ಷೇಪ ಇರಬಹುದು, ಇನ್ಕ್ಲೂಡಿಂಗ್ ತೈಲ ನಿಕ್ಷೇಪ. ಆದರೆ ಆಗಲೇ ಹೇಳಿದ ಹಾಗೆ ಈ 10 ರಾಜಸ್ಥಾನಗಳಷ್ಟು ಸೈಜ್ನ ಜಾಗದಲ್ಲಿ ಕೇವಲ 8% ಜಾಗವನ್ನು ಮಾತ್ರ ನಾವು ಜಾಲಾಡಿದ್ದೀವಿ. ಸೊ ಇನ್ನೂ 92% ಜಾಗದಲ್ಲಿ ಹುಡುಕೋದು ಬಾಕಿ ಇದೆ. ಇದೇ ಕಾರಣಕ್ಕೆ ಈಗ ಕೇಂದ್ರ ಸರ್ಕಾರ ತೈಲಾನ್ವೇಷಣೆಯನ್ನ ಆಕ್ಸಲರೇಟ್ ಮಾಡಿದೆ. ಇದೇ ಕಾರಣಕ್ಕೆ ತೈಲ ಹುಡುಕೋಕೆ 2023-24ರಲ್ಲಿ ಹುಡುಕೋಕೆ ಅಂತಾನೆ 103 ಬಾವಿಗಳನ್ನು ತೋಡಲಾಗಿದೆ. 103 ಬಾವಿ ಅಂದ್ರೆ ಎಷ್ಟು ಖರ್ಚಾಗತ್ತೆ ಗೊತ್ತಾ ಸ್ನೇಹಿತರೆ? ಒಂದೊಂದು ಬಾವಿಗೂ 16 ಕೋಟಿ ಖರ್ಚಾಗತ್ತೆ. ಎಸ್ ಸ್ನೇಹಿತರೆ, ಎಕ್ಸ್ಪ್ಲೋರೇಷನ್ ಹಾಗೂ ಪ್ರೊಡಕ್ಷನ್ಗಾಗಿ ಬಾವಿ ಕೊರೆದ್ರೆ ಒಂದೊಂದು ಬಾವಿಗೂ 16 ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಖರ್ಚಾಗತ್ತೆ. ಭೂಮಿ ಮೇಲೆ ಬಾವಿ ತೋಡಿದ್ರೆ 20-30 ಕೋಟಿ ರೂಪಾಯಿ ಖರ್ಚಾಗ್ಬೋದು. ಆದರೆ ಸಮುದ್ರಕ್ಕೆ ಹೋದ್ರೆ, ಅದರಲ್ಲೂ ಸಮುದ್ರ ಆಳದಲ್ಲಿ ಜಾಸ್ತಿ ಆದಂತೆ, ಡೀಪ್ ಜಾಸ್ತಿ ಆದಂತೆ ಕೂಡ ಬಾವಿ ತೋಡೋಕೆ ಆಗೋ ಖರ್ಚು 700-800 ಕೋಟಿ ರೂಪಾಯಿಗೂ ಹೋಗುತ್ತೆ ಒಂದೊಂದು ಬಾವಿ ತೋಡೋಕೆ. ಯಾಕಂದ್ರೆ ಸಮುದ್ರದ ಒಳಗೆ ಹೋಗಿ ನೆಲದಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಭೂಮಿಯನ್ನ ಕೊರೆಯೋದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ. ಹರ್ದೀಪ್ ಸಿಂಗ್ ಪುರಿ ಏನ್ ಹೇಳಿದ್ದಾರೆ ಅಂದ್ರೆ, ಗಯಾನ ರಾಷ್ಟ್ರ ಒಂದು ಬಾವಿಗೆ $100 ಮಿಲಿಯನ್ ಅಂದ್ರೆ 850 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳಿದ್ರು. ಭಾರತ ಕಮ್ಮಿ ಖರ್ಚಲ್ಲಿ ಕೆಲಸ ಮುಗಿಸೋದ್ರಿಂದ ಗಯಾನಾಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕಮ್ಮಿ ಖರ್ಚಾಗಬಹುದು. ಆದರೆ ಕೇಂದ್ರ ಸರ್ಕಾರ ತೈಲ ಅನ್ವೇಷಣೆಗೆ 100 ಕೋಟಿಗಳನ್ನಂತೂ ಖರ್ಚು ಮಾಡ್ತಾ ಇದೆ. ಗಯಾನದಲ್ಲಿ 46 ಖಾಲಿ ಬಾವಿ ತೆಗೆದ ಮೇಲೆ 47ನೇ ಬಾವಿಯಲ್ಲಿ ತೈಲ ಸಿಕ್ತು. ಅದೇ ರೀತಿ ನಾವು ಕೂಡ ಪರಿಶೋಧನೆಯನ್ನ ಹುಡುಕೋದನ್ನ ರ್ಯಾಂಪ್ ಅಪ್ ಮಾಡ್ತಾ ಇದ್ದೀವಿ ಅಂತ ಪುರಿ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಭಾರತದಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡದೆ ಬಿದ್ದಿರೋ ಸೆಡಿಮೆಂಟರಿ ಬೇಸಿನ್ನ ನೋ ಗೋ ಏರಿಯಾ ಅಂತ ವರ್ಗೀಕರಿಸಿದ್ರು. ಅಲ್ಲಿ ನಿಕ್ಷೇಪ ಹುಡುಕೋ ಹಾಗಿರಲಿಲ್ಲ. ಆದ್ರೀಗ ಸುಮಾರು 10 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ ಎಕ್ಸ್ಪ್ಲೋರೇಷನ್ ಹಾಗೂ ಪ್ರೊಡಕ್ಷನ್ಗಾಗಿ ಓಪನ್ ಮಾಡಲಾಗಿದೆ. ಜೊತೆಗೆ ಈ ಪ್ರದೇಶದಲ್ಲಿ ಇಂಧನ ಹುಡುಕೋಕೆ ಮುಂದೆ ಬರೋ ಕಂಪನಿಗಳಿಗೆ ಲೈಸೆನ್ಸ್ ಆರಾಮಾಗಿ ಕೊಡಲಾಗ್ತಿದೆ. ಓಪನ್ ಎಕರೇಜ್ ಲೈಸೆನ್ಸಿಂಗ್ ಪಾಲಿಸಿ ಅಥವಾ OLAP ಪ್ರೋಗ್ರಾಮ್ ಅಡಿಯಲ್ಲಿ ಈಗ ಆಲ್ರೆಡಿ 9 ಸುತ್ತಿನಲ್ಲಿ ಕಂಪನಿಗಳಿಗೆ ಲೈಸೆನ್ಸ್ ಕೊಡಲಾಗಿದೆ. ಎಕರೆ ಲೆಕ್ಕದಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಕಂಪನಿಗಳು ಇಷ್ಟಿಷ್ಟು ಎಕರೆ ಅಂತ ಸೆಡಿಮೆಂಟರಿ ಬೇಸಿನ್ಗಳನ್ನ ತಗೊಂಡು ಅಲ್ಲಿ ತೋಡಿ ಹುಡುಕೋದು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕೆಲವೊಂದು ಕಡೆ ಸಣ್ಣ ಪ್ರಮಾಣದ ನಿಕ್ಷೇಪಗಳು ಕೂಡ ಸಿಕ್ಕಿವೆ. ಆಗ್ಲೇ 541 ತೈಲ ಬಾವಿ ಪೈಕಿ 438 ಪ್ರೊಡಕ್ಷನ್ ಬಾವಿಗಳು ಅಂತ ಹೇಳಿದ್ವಿ. ಅಂದ್ರೆ ಈಗ ಆಲ್ರೆಡಿ ತೈಲ ಸಿಕ್ಕಿರೋ ಪ್ರದೇಶಗಳಲ್ಲಿ ಅದನ್ನ ಆಚೆ ತೆಗೆಯೋಕೆ ತಯಾರಾಗ್ತಿರೋ ಬಾವಿಗಳು. ಭಾರತದಲ್ಲಿ ಮೇಜರ್ ಪ್ರೊಡಕ್ಷನ್ ಬಾವಿಗಳು ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ ಸ್ನೇಹಿತರೆ, ಗುಜರಾತ್ನ ಕ್ಯಾಂಬೆ ಬೇಸಿನ್, ರಾಜಸ್ಥಾನದ ಬಾರ್ಮರ್, ಹಾಗೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಕಡೆ ಮುಂಬೈ ಆಫ್ ಶೋರ್ ಬೇಸಿನ್, ಆಂಧ್ರದಲ್ಲಿ ಕೃಷ್ಣಾ ಗೋದಾವರಿ ಬೇಸಿನ್, ಒಡಿಶಾದ ಮಹಾನದಿ ಬೇಸಿನ್, ಈಶಾನ್ಯದ ಅಸ್ಸಾಂನಲ್ಲಿ ಏಷ್ಯಾದಲ್ಲೇ ಅತ್ಯಂತ ಹಳೆಯ ತೈಲದ ಮೈದಾನ ಇದೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಅಂದ್ರೆ ಕಳೆದ 5 ದಿನಗಳಿಂದ ಅಸ್ಸಾಂನ ಶಿವಸಾಗರ್ನಲ್ಲಿ ಒಂದು ತೈಲ ಬಾವಿಯಿಂದ ನಿರಂತರವಾಗಿ ಗ್ಯಾಸ್ ಲೀಕ್ ಆಗ್ತಿರೋದು ಕೂಡ ಸುದ್ದಿ ಆಗ್ತಾ ಇದೆ. ಭಾರಿ ಶಬ್ದದೊಂದಿಗೆ ಗ್ಯಾಸ್ ಆಚೆ ಬರ್ತಾ ಇದೆ. ಸುತ್ತಮುತ್ತ 100 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅದೇ ರೀತಿ ಕಾವೇರಿ ತೀರದಲ್ಲೂ ತಮಿಳುನಾಡು, ಪುದುಚೇರಿಯಲ್ಲಿ ಸಣ್ಣ ಪ್ರಮಾಣದ ನಿಕ್ಷೇಪ ಇದ್ದು ONGCನೇ ಬಾವಿಗಳನ್ನ ಆಪರೇಟ್ ಮಾಡ್ತಾ ಇದೆ. ನಮ್ಮ ಮಂಗಳೂರು, ವಿಶಾಖಪಟ್ಟಣಂ, ತಮಿಳುನಾಡಿನ ಪಡೂರಿನಲ್ಲೂ ಕೂಡ ಸಣ್ಣ ಪ್ರಮಾಣದ ನಿಕ್ಷೇಪ ಇದೆ. ಇಲ್ಲಿ ಈಗ ಆಲ್ರೆಡಿ ಲೈಸೆನ್ಸ್ ಪಡ್ಕೊಂಡಿರೋ ಕಂಪನಿಗಳು ಸೂರ್ಯಮಣಿ, ನೀಲಮಣಿ ಹೀಗೆ ಹಲವಾರು ಹೆಸರಲ್ಲಿ ಬಾವಿ ತೆಗೆದು ತೈಲ ಬಗೆಯೋಕೆ ಶುರು ಮಾಡಿದ್ದಾರೆ. ಆದ್ರೆ ಇವೆಲ್ಲ ಸಣ್ಣ ಪ್ರಮಾಣದ ತೈಲ ಇರುವಂತಹ ತೈಲ ಬಾವಿಗಳು. 10 ಲಕ್ಷ 20 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಿಕ್ಷೇಪ ಇರೋ ತೈಲ ಬಾವಿಗಳು. ಆದರೆ ದೊಡ್ಡ ಪ್ರಮಾಣದ ನಿಕ್ಷೇಪ ಇರೋ ಸಾಧ್ಯತೆ ಇರೋದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ. ಇದೇ ಜಾಗದಲ್ಲಿ ಕೇಂದ್ರ ಸರ್ಕಾರ ತೀವ್ರ ಶೋಧವನ್ನ ಶುರು ಮಾಡಿದೆ. ಹತ್ತತ್ರಕ್ಕೆ ಬಂದ್ಬಿಟ್ಟಿದೀವಿ ನಾವು, ಸಿಗುತ್ತೆ ಈಗ, ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅಂತ ಕೇಂದ್ರ ಸಚಿವರು ಘೋಷಿಸಿದ್ದಾರೆ. ಆಯಿಲ್ ಇಂಡಿಯಾ ಹಾಗೂ ONGC ಒಟ್ಟಾಗಿ ಸಿಕ್ಕಾಪಟ್ಟೆ ಹುಡುಕಾಡ್ತಿದ್ದಾರೆ. ಈಗ ಭಾರತ ತಾನು ಬಳಸ್ತಿರೋ 80%ಗೂ ಹೆಚ್ಚು ಕಚ್ಚಾ ತೈಲ ಹಾಗೂ 50%ಗಿಂತಲೂ ಹೆಚ್ಚು ನೈಸರ್ಗಿಕ ಅನಿಲವನ್ನ ಫಾರಿನ್ನಿಂದ ಇಂಪೋರ್ಟ್ ಮಾಡ್ಕೊಳ್ತಿದೆ. ಹೀಗಾಗಿ ಈ ಹುಡುಕಾಟದಲ್ಲಿ 5 ಬಿಲಿಯನ್ ಬ್ಯಾರೆಲ್ನಷ್ಟು ತೈಲ ಸಿಕ್ಕರೂ ಕೂಡ ಭಾರತಕ್ಕೆ ಗೇಮ್ ಚೇಂಜರ್ ಆಗುತ್ತೆ ಅಂತ ಹರ್ದೀಪ್ ಪುರಿ ಹೇಳಿದ್ದಾರೆ. ಒಂದು ವೇಳೆ ಸಿಕ್ಕರೆ ಈಗ ತೈಲ ಆಮದು ಮಾಡಿಕೊಳ್ಳೋ ರಾಷ್ಟ್ರ ಆಗಿರೋ ಭಾರತ
ತೈಲ ರಫ್ತು ಮಾಡೋ ರಾಷ್ಟ್ರನೂ ಆಗ್ಬೋದು. ಈಗ ವರ್ಷಕ್ಕೆ 20 ಕೋಟಿ ಮೆಟ್ರಿಕ್ ಟನ್ಗೂ ಹೆಚ್ಚು ಇಂಧನ ಆಮದು ಮಾಡ್ತಾ ಇದೆ. ಆದರೆ ತೈಲ ಸಿಕ್ಕರೆ ವಿದೇಶಗಳ ಮೇಲಿನ ಡಿಪೆಂಡೆನ್ಸಿ ಹೋಗಿ ಶ್ರೀಲಂಕಾ, ನೇಪಾಳ, ಬಾಂಗ್ಲಾ, ಮಯನ್ಮಾರ್ ಸೇರಿ ನೆರೆಯ ರಾಷ್ಟ್ರಗಳ ಪ್ರಾದೇಶಿಕ ಸಪ್ಲೈಯರ್ ಆಗ್ಬೋದು. ಇದರ ಫ್ರೆಂಡ್ಲಿ ರಾಷ್ಟ್ರಗಳಿಗೂ ನಾವು ಸಪ್ಲೈ ಮಾಡ್ಬೋದು. ಅಲ್ಲದೆ ಒಪೆಕ್ ಪ್ಲಸ್ನಂಥ ಒಕ್ಕೂಟಗಳಲ್ಲಿ ಸ್ಥಾನ ಪಡ್ಕೊಳ್ಳೋ ಚಾನ್ಸಸ್ ಕೂಡ ಸಿಗುತ್ತೆ. ಇಷ್ಟೊಂದು ಸಿಕ್ಬಿಟ್ರೆ ಪ್ರತಿ ವರ್ಷ $100 ಬಿಲಿಯನ್ ಆದಾಯ ಹರಿದು ಬರುತ್ತೆ. ದುಡ್ಡು ಹೊರಗೆ ಹೋಗೋದ್ರ ಬದಲಿಗೆ $1 ಬಿಲಿಯನ್ ಇನ್ಕಮಿಂಗ್ ಒಳಗೆ ಬರೋಕೆ ಶುರುವಾಗ್ತವೆ. ಜೊತೆಗೆ ಇಂಧನ ತೆಗೆಯೋಕೆ ದೊಡ್ಡ ಪ್ರಮಾಣದ ಕಾರ್ಮಿಕರ ಅವಶ್ಯಕತೆ ಇರೋದ್ರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ. ಕೊಲ್ಲಿ ರಾಷ್ಟ್ರಗಳ ರೀತಿಯಲ್ಲಿ ನಮಗೂ ಕೂಡ ಆರ್ಥಿಕ ಅಭಿವೃದ್ಧಿಗೆ ಸ್ಕೋಪ್ ಸಿಗುತ್ತೆ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಬಹಳ ಇಂಟ್ರೆಸ್ಟ್ ಕೊಟ್ಟು ತೈಲ ಹುಡುಕಿ ಅಂತ ಹೇಳಿ ತೋಡಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 100 ಬಾವಿಗಳನ್ನ ತೋಡಿಸ್ತಾ ಇದೆ. ಕೇಂದ್ರ ಸಚಿವರಿಗೆ ಹೇಳಿದ್ದಾರೆ, ನಾವು ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀವಿ, ಮ್ಯಾಟರ್ ಆಫ್ ಟೈಮ್ ನಮಗೆ ಸಿಗುತ್ತೆ. ಈ ಗಯಾನ ಟೈಪ್ ತೈಲ ನಿಕ್ಷೇಪ ನಮಗೆ ಸಿಗೋದ್ರಲ್ಲಿ ಹತ್ತಿರದಲ್ಲಿದ್ದೀವಿ ನಾವು ಅನ್ನೋ ಘೋಷಣೆಯನ್ನ ಮಾಡಿದ್ದಾರೆ. ಇದು ಆಗ್ಲಿ, ಆದಷ್ಟು ಬೇಗ ಸಿಗಲಿ. ಎನರ್ಜಿ ಮೇಲೆ ನಮ್ಮ ವಿದೇಶಗಳ ಡಿಪೆಂಡೆನ್ಸಿ ಏನಿದೆ, ನಾವು ಡಿಪೆಂಡ್ ಆಗಿರೋದು, ಅದು ಕಮ್ಮಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.